ಕೆಲವು ಮಹಿಳೆಯರು ನನ್ನ ಮಗ ನನ್ನ ಮಗನಾಗಿ ಇರುತ್ತಾನೆ ಎಂದು ಹೇಳುತ್ತಿರುತ್ತಾರೆ. ನಾನು ಅವರನ್ನು ಕೇಳುತ್ತೇನೆ, ನಿಮ್ಮ ಪತಿ ಅವರಮ್ಮನ ಮಗ ಆಗಿದ್ದಾರಾ? ನೀವು ಅದನ್ನು ಸಹಿಸುತ್ತೀರಾ? ನಿಮ್ಮ ಪತಿಯವರ ಅಮ್ಮನ ಮಗ ಆಗಲು ಸಾಧ್ಯವಾಗದಿದ್ದಾಗ ನಿಮ್ಮ ಮಗ ಹೇಗೆ ಉಳಿಯಲು ಸಾಧ್ಯ? ಹೇಗೆ ಸಾಧ್ಯ? ನಿಯಮ ಒಂದೇ, ಪ್ರಕೃತಿ ಒಂದೇ, ವಿಧಿಯೂ ಒಂದೇ. ಪ್ರಕೃತಿಯಲ್ಲಿ ಆ ಹಕ್ಕಿಯ ಮರಿ ಎಷ್ಟು ದಿನ ಹಕ್ಕಿಯ ಜೊತೆ ಇರುತ್ತದೆ? ಅದು ಹಾರಲು ಕಲಿಯುವ ತನಕ. ಮತ್ತು ಯಾವ ದಿನ ಅದು ಫರ್ ಎಂದು ಹಾರಿಹೋಯಿತೋ, ಆ ಕರು ಯಾವ ರೀತಿ ಓಡಿ ಬರುತ್ತಿತ್ತೋ, ಆ ಕರು ಎಲ್ಲಿ ಹೋಯಿತು? ಯಾವ ದಿನ ಹಾಲಿನ ಅವಶ್ಯಕತೆ ಮುಗಿಯಿತೋ ಅದು ಹಸುವಿನ ಕಡೆ ತಿರುಗಿ ನೋಡುವುದಿಲ್ಲ. ಈ ಮರಿಗಳು ನಿಲ್ಲುವುದಿಲ್ಲ. ಇವುಗಳ ಹಿಂದೆ ಏಕೆ ನಿಮ್ಮ ಜೀವವನ್ನು ಕೊಡುತ್ತಿದ್ದೀರಿ? ಹೌದು, ಕರುಣೆಯ ಕಾರಣದಿಂದ, ಮನುಷ್ಯರಾಗಿರುವ ಜವಾಬ್ದಾರಿಯಿಂದ ಅವರಿಗೆ ಉತ್ತಮ ಶಿಕ್ಷಣ ನೀಡಿ ಉತ್ತಮ ಪಾಲನೆ ಪೋಷಣೆ ಮಾಡಿ. ಆದರೆ ಇಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಆಗುತ್ತಾರೆ ಅನ್ನೋ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ. ಇಲ್ಲಿ ಯಾರು ಯಾರಿಗೂ ಆಗುವುದಿಲ್ಲ. ನೀವು ಮತ್ತು ನಿಮ್ಮ ಜೀವನ. ಬೇರೆಯವರ ಆಶ್ರಯವನ್ನು ಪಡೆಯಬೇಡಿ.